ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಚಾರ ಅಂದರೆ 2012 ಆಗಸ್ಟ್ 21ನೇ ತಾರೀಕು ಎತಿಹಾಡ್ ಏರ್ವೇಸ್ ಫ್ಲೈಟು ನಮ್ಮ ಬೆಂಗಳೂರಿನಿಂದ ದುಬೈಗೆ ಹೋಗ್ತೈತೆ, ದುಬೈಯಿಂದ ನ್ಯೂಯಾರ್ಕ್ ಹೋಗ್ತೈತಿ. ಆ ಫ್ಲೈಟು ಮಧ್ಯಾಹ್ನ ಒಂದು 4:40 4:45 ಈ ಒಂದು ನಿಮಿಷ ಮತ್ತು ಅಲ್ಲಿ ದುಬೈಗೆ ಸೇರ್ಕೊಳ್ಳೋಷ್ಟೊತ್ತಿಗೆ ಒಂದು 7-7:30 ಆಗ್ತೈತಿ. EY287 ಫ್ಲೈಟ್ ನಂಬರು. ಈ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗಿ ದುಬೈಯಿಂದ ನ್ಯೂಯಾರ್ಕ್ ಹೋಗುವಂಥದ್ದು ಸತ್ಯ. ಅಂದರೆ ಆರೋಪಿಗಳು ಏನು ಹೇಳ್ತಾ ಇದ್ದಾರೆ, ನಾವು ಅವತ್ತು ಆ ರೇಪ್ ನಡೆದಿರೋ ಅಂಥ ದಿನ ಸ್ಥಳದಲ್ಲೇ ಇಲ್ಲ, ಅದಕ್ಕೆ ಮೊದಲೇ ಅಂದರೆ 21ನೇ ತಾರೀಕೆ ನಾವು ಹೊರಟೋಗಿದ್ದೀವಿ, ನ್ಯೂಯಾರ್ಕ್ ಸಿಟಿಗೆ ನಾವು ಹೊರಟೋಗಿದ್ದೀವಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ನ ಅಂದರೆ ಏನು CBIಗೆ ಇವ್ರು ಸಲ್ಲಿಸಿರೋಂಥ ಡಾಕ್ಯುಮೆಂಟ್ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ. ಒಂದಷ್ಟು ವಿಚಾರಗಳ ಅಲ್ಲೇ ಇರೋವಂಥವ್ರು ನಮ್ಮವ್ರನ್ನ ಎಲ್ಲರೂ ಸಂಬಂಧಪಟ್ಟಂಗೆ. ಈಗ ನೋಡಿ, ದಲಿತರು ಭಾರತ ದೇಶದಲ್ಲಿ ದಲಿತರು ಇಲ್ದಿರೋ ಇರೋಂಥ ಜಾಗನೇ ಇಲ್ಲ. ಅದರಲ್ಲಿ ನಮ್ಮನ್ನು ಇಷ್ಟಪಡೋವಂಥವ್ರು ಜಾಸ್ತಿ ಜನ ಇದ್ದಾರೆ. ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡೋವಂಥ ಕೆಲಸ ಮಾಡಿದ್ವಿ ನಾವು. ಇಷ್ಟು ದಿನ ಮಾಡಿದ್ದು ಅದೇ ಕೆಲಸ. ಈ ಏನು 287 ಫ್ಲೈಟು EY287 ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ, ದುಬೈಯಿಂದ ನ್ಯೂಯಾರ್ಕ್ ಟೌನ್ಗೆ ಹೋಗುವಂಥದ್ದು ನಿಜನೇ. ಮತ್ತು ಆ ಫ್ಲೈಟ್ ಟಿಕೆಟ್ ಅವ್ರು ಏನೇನು ತೋರಿಸ್ತಾ ಇದ್ದಾರೆ ಇದೆಲ್ಲ ಓಕೆ, ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ. ಅದಕ್ಕೆ ವಿಚಾರ ಹೆಂಗೆ ಇದು ಗುಡ್ ನ್ಯೂಸ್ ಅಂದರೆ, ಆವತ್ತು ಇವ್ರು ತೋರಿಸ್ತಾ ಇರೋಂಥ ಅಂದರೆ ಏನು, ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇವರು ಡಾಕ್ಯುಮೆಂಟು, ಅಂದರೆ ಅವ್ರ ಟಿಕೆಟ್ ಆಗ್ಬೋದು, ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗಳಾಗ್ಬೋದು, ಏನೇನು ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರೋಂಥ ಟಿಕೆಟಲ್ಲಿ ಪ್ರಯಾಣ ಮಾಡಿರೋಂಥ ವ್ಯಕ್ತಿ ಬೇರೆ. ಈಗ ನಿಶ್ಚಲ್ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟೋ ಜನ, ಜಾಸ್ತಿ ಜನ ನಿಶ್ಚಲ್ ಅನ್ನೋ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದ್ದಾರೆ, 100 ಜನ ಇದ್ದಾರೆ, ಎಲ್ಲ ಒಳ್ಳೆಯವರೇ. ಯಾರೋ ಒಬ್ಬ ವೇಸ್ಟ್ ಫೆಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಅವ್ರನ್ನ ನಾನು ಅಂದ್ಕೊಳ್ಳಿ, ಯಾರನ್ನ ಅಂದ್ಕೊಳ್ಳಿ, ಅದ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ. ನಾನು ಇಂಥ ವ್ಯಕ್ತಿನೇ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. ನಿಶ್ಚಲ್ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದು ಈ ಟಿಕೆಟಲ್ಲಿ ಅಂತೇಳ್ಬಿಟ್ಟು ಏನು ಸಬ್ಮಿಟ್ ಮಾಡ್ತಾರೋ, ಆದರೆ ಆ ಟಿಕೆಟಲ್ಲಿ ಅವತ್ತು ಪ್ರಯಾಣ ಮಾಡೋವಂಥ ವ್ಯಕ್ತಿ ಬೇರೆ ವ್ಯಕ್ತಿ. ಆ ವ್ಯಕ್ತಿ ಬಂದೀಗ, ಸರ್ ಸೌಜನ್ಯಕ್ಕೆ ನ್ಯಾಯ ಸಿಗೋದಾದರೆ ನಾನು ಮೇಲಿಗೆ ಅವತ್ತು ಕನ್ಫರ್ಮೇಷನ್ ಆಗಿದೆ, ಏನೋ ನಾನು ಟಿಕೆಟ್ ಬುಕ್ ಮಾಡಿರೋಂಥದ್ದು ನನ್ನ ಮೇಲೆ ಕನ್ಫರ್ಮೇಷನ್ ಟಿಕೆಟ್ ಐತೆ, ನನ್ನ ಹತ್ರ ಒರಿಜಿನಲ್ ಟಿಕೆಟ್ ಐತೆ, ಆ ಟಿಕೆಟಲ್ಲಿ ಪ್ರಯಾಣ ಮಾಡಿರೋಂಥದ್ದು ನಾನೇ. ನನ್ನ ಟಿಕೆಟ್ನ ಎತ್ಕೊಂಡು ನಕಲು ಮಾಡಿದ್ದಾರೆ, ನನ್ನ ಟಿಕೆಟ್ನ ಎತ್ಕೊಂಡು ಫೇಕ್ ಮಾಡಿದ್ದಾರೆ. ಆ ಟಿಕೆಟಲ್ಲಿ ಅವತ್ತು ಪ್ರಯಾಣ ಮಾಡಿರೋಂಥ ವ್ಯಕ್ತಿ ನಾನೇ ಅಂತೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯೋಂಥ ಸಂದರ್ಭದಲ್ಲಿ ನಾನೇ ಬಂದು ಒಪ್ಕೊತೀನಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಹಿಂಗಾಗಿ ಇದು ಕರ್ನಾಟಕ ರಾಜ್ಯ ಜನತೆಗೆ ಗುಡ್ ನ್ಯೂಸು. ನಾಳಿದ್ದು 2 ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾಳೆ ಆದರೆ ನಾಳೆನೇ ಅಥವಾ 20ನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನ ಕೊಡ್ತೀನಿ. ಅಂದರೆ ವಂಶಪಾರಂಪರ್ಯವಾಗಿ ಇವ್ರು ಏನೇನು ಮಾಡ್ಕೊಂಬಂದಿರೋದ್ರಲ್ಲಿ ಎಲ್ಲದರಲ್ಲಿ ತಪ್ಪುಗಳೇ ಮಾಡಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ವ್ಯಕ್ತಿ ಮೇಲೆ ಕೂಡ FIR ಆಗ್ತಾಯಿದೆ. ಹೊಸದಾಗಿ FIR ಆಗಿ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. 100% ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ, ಅದರಲ್ಲಿ ಡಿಫ್ರೆನ್ಸೇ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಫ್ಲೈಟ್ ಡಾಕ್ಯುಮೆಂಟು ನಕಲು ಮಾಡಿರೋ ಅಂಥದ್ದು ನೋಡಿ, ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವುದಂದರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋಂಥದ್ದು. ಏನು ಬೇಕೋ ಸೃಷ್ಟಿ ಮಾಡ್ತಾರೆ ಇವರು. ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗೂ ಒಂದು ಕೇಸ್ ಮಾಡೋಣ. ಯಾಕಂದರೆ ತನಿಖಾ ಅಧಿಕಾರಿಗಳಿಗೆ ಇವ್ರು ಕೊಟ್ಟಿರೋ ಅಂಥ ಡಾಕ್ಯುಮೆಂಟ್ ಏನೇನಂತೆ, ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್, ಎಲ್ಲ ಎಡಿಟೆ, ಎಲ್ಲ DTPಯಲ್ಲಿ ಕೂತ್ಕೊಂಡು ಎಡಿಟ್ ಮಾಡಿರೋ ಅಂಥದ್ದು. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಹೆಸರೊಂದು ಹಾಕಿದ್ದಾರೆ, ಹೆಸರು ಎಡಿಟು, ನೋ ಸ್ಪೇಸ್. ಎಲ್ಲ ಏರ್ಲೈನ್ಸಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ, ಎಲ್ಲ ಏರ್ಬೇಸಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ. ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರೆ. ನೋಡಿ, ಇದೇ ಕಾರಣ, ಹಿಂಗೆ ಸಿಕ್ಕಾಕೊಳ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ, ನಾನೇ ಹತ್ರ ಇದ್ದು ಏನೇನು ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ. ಈ ಸುದ್ದಿನ
ಜನಗಳಿಗೆ ಮುಟ್ಟಿಸ್ಬೇಕು. ಯಾಕಂದರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಟಿಸ್ಬೇಕು. ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದ್ದೀವಿ. ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ. ಯಾವುದೊಂದಕ್ಕೂ ಎಮರ್ಜೆನ್ಸಿಗಿರಲಿ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿರೋಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ. ಅದರಿಂದ ಏನೇನಾಗ್ತಿತ್ತೋ ಆಗಲಿ, ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.